ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋನನ್ನು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ಇದು ಒಂದು BSc ನರ್ಸಿಂಗ್ ಸೀಟುಗಳು ಖಾಲಿ ಅಂತ ಒಂದು ನ್ಯೂಸ್ ಪೇಪರಲ್ಲಿ ಬಂದಿತ್ತು. ಇದನ್ನು ಉದ್ದೇಶಿಸಿ ನಾನು ಒಂದೆರಡು ಮಾತುಗಳನ್ನು ಹೇಳಿದ್ದೆ. ಇದರಲ್ಲಿ ಏನು ಬರೆದಿದ್ದಾರೆ ಅನ್ನೋದನ್ನು ನಾನು ಇಲ್ಲಿ ವಿಡಿಯೋ ಮುಖಾಂತರ ಶೇರ್ ಮಾಡಿದ್ದೆ. ಇದು ಹೋದ ತಿಂಗಳು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಈ ವಿಡಿಯೋಗೆ ಭಾಳಷ್ಟು ನಮ್ಮ ಸಬ್ಸ್ಕ್ರೈಬರ್ ಅಭ್ಯರ್ಥಿಗಳು ಏನು ತಮ್ಮ ರಿಪ್ಲೈಗಳನ್ನು ಕೊಟ್ಟಿದ್ದಾರೆ. ಕಾಮೆಂಟ್ಸ್ ಮುಖಾಂತರ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನಗೆ ಭಾಳ ದಿನಗಳಿಂದ ಇದನ್ನು ಮಾಡಬೇಕಂತ ಇತ್ತು. ಬಟ್ ಇವಾಗ ನಾನು ಇದನ್ನು ಅವರ ಒಂದು ಕಾಮೆಂಟ್ಗಳನ್ನು ಓದಿ ಅದಕ್ಕೆ ನಾನು ಉತ್ತರವನ್ನು ಕೂಡ ಕೊಡ್ತಾ ಇದ್ದೇನೆ. ಅಭ್ಯರ್ಥಿಗಳು, ನಿಮ್ಮಲ್ಲಿ ಈ ಥರದಂಥ ಡೌಟ್ಗಳಿದ್ದಲ್ಲಿ ಬೇರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ ಅಂಥ ಒಂದು ಕಾಮೆಂಟ್ಗಳನ್ನು ನೀವು ಶೇರ್ ಮಾಡ್ಬೋದು. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮುಂದೆ ಬರುವಂತಹ JNM ನರ್ಸಿಂಗು, BSc ನರ್ಸಿಂಗು, ಅದಲ್ಟ್ ಸೈನ್ಸು, ಅಡ್ಮಿಷನ್ ಇರ್ಬೋದು, ಗೌರ್ಮೆಂಟ್ ಜಾಬು, ಮತ್ತು NHM ಜಾಬ್ಗಳು ಮುಂತಾದ ಒಂದು ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಓದ್ತಾ ಹೋಗ್ತೀನಿ. ನರ್ಸಿಂಗ್ ಮಾಡಬೇಡಿ, ಜೀವನ ನಾಯಿ ಪಾಡಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಐ ಆಮ್ ಫಸ್ಟ್ ಇಯರ್ BSc ನರ್ಸಿಂಗ್ ಸ್ಟೂಡೆಂಟ್ ಇನ್ ಗುಲ್ಬರ್ಗ. ನಾನು ಗುಲ್ಬರ್ಗದಾಗ ಎಲ್ಲಿ ನೋಡ್ತೀನಿ ಅಲ್ಲಿ ಬರೀ ನರ್ಸಿಂಗ್ ಸ್ಟೂಡೆಂಟ್. ಐ ವಾಸ್ ಥಿಂಕಿಂಗ್ ವಿಥಿನ್ ಐ ವಿಲ್ ಕಂಪ್ಲೀಟ್ ಆಫ್ಟರ್ 4 years ವೇರ್ ಐ ಸ್ಟ್ಯಾಂಡ್. ಐ ಥಿಂಕ್ ವಿ ನಾಟ್ ಗೆಟ್ 5,000. ಪ್ಲೀಸ್ ಸಜೆಸ್ಟ್ ಯುವರ್ ಒಪಿನಿಯನ್ ಆಲ್ಸೋ ಪ್ಲೀಸ್. ಐ ವಾಸ್ ಥಿಂಕಿಂಗ್ ಡ್ರಾಪ್ ಆ್ಯಂಡ್ ಗೋ BCA ಲೈಕ್ ಎನಿ ಅದರ್ ಕೋರ್ಸಸ್. ಇವರು ಹೇಳ್ತಾ ಇದ್ದಾರೆ, ಇವರು ಗುಲ್ಬರ್ಗದಲ್ಲಿ ಈಗ ಮೊದಲನೇ ವರ್ಷ BSc ನರ್ಸಿಂಗ್ ಓದ್ತಾ ಇದ್ದಾರೆ. ಇವರು ಗುಲ್ಬರ್ಗದಲ್ಲಿ ಎಲ್ಲಿ ನೋಡ್ತಾರೆ ಅಲ್ಲಿ ಬರೀ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕಾಣಿಸ್ತಾ ಇದ್ದಾರಂತೆ. 4 ವರ್ಷ ಆದಮೇಲೆ 5,000 ರೂಪಾಯಿದು ಸಿಗುತ್ತೋ ನಮಗೆ ಗ್ಯಾರಂಟಿ ಇಲ್ಲ. ಸಿಗ್ತದೆ ಗ್ಯಾರಂಟಿ ಅನ್ನಿಸ್ತಾ ಇಲ್ಲ ನನಗೆ. ಅಷ್ಟೊಂದು ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಗುಲ್ಬರ್ಗದಲ್ಲಿ. ನೀವು ಒಪಿನಿಯನ್ ಹೇಳಿ, ನಾವು ಇದನ್ನು ಬಿಟ್ಟು BCA ಕೋರ್ಸ್ಗಳ ಅಥವಾ ಬೇರೆ ಕೋರ್ಸ್ಗಳಿಗೆ ಹೋಗಬೇಕಾ ಅಂತ ಇವರು ತಮ್ಮ ಒಂದು ಒಪಿನಿಯನ್ನ ಇಲ್ಲಿ ಶೇರ್ ಮಾಡಿದ್ದಾರೆ. ಯಾಕಂದರೆ ಅಷ್ಟೊಂದು ವಿದ್ಯಾರ್ಥಿಗಳು ಇಲ್ಲಿ ಅಂದರೆ ಏನಾಗಿಬಿಟ್ಟಿದಪ್ಪ ಅಂತಂದರೆ ನಾಯಿ ಮರಿ ಥರ ಕಾಲೇಜ್ಗಳು ಹುಡ್ಕೊಂಡ್ಬಿಟ್ಟಿದ್ದಾವೆ. ಹೀಗಾಗಿ ಈ ಥರ ಒಂದು ಪ್ರಾಬ್ಲಮ್ ಆಗ್ತಿರುವಂಥದ್ದು. ಮತ್ತು ಕಾಪಿ ಸೆಂಟರ್ಗಳು ಕೂಡ ಜಾಸ್ತಿ ಆಗಿರುವುದರಿಂದ ಇದೊಂದು ಥರ ಏನಾಗಿದೆ ಅಂದರೆ ಎಲ್ಲ ಬೇಕಾದಲ್ಲಿ ವಿದ್ಯಾರ್ಥಿಗಳು ಕಾಣಿಸ್ತಾ ಇದ್ದಾರೆ. ನಿಜ ಬ್ರೋ, ನರ್ಸಿಂಗ್ ಅನ್ನೋದು ಅಟೆಂಡರ್ ಕೆಲಸ ಆಗಿದೆ ಹಾಸ್ಪಿಟಲಲ್ಲಿ. ಓಕೆ, ಇವ್ರ ಒಪಿನಿಯನು. ಚೂಸ್ ಅದರ್ ಪ್ರೊಫೆಷನ್ ದೆನ್ ನರ್ಸಿಂಗ್ ಇನ್ ದ 2026 ಆಲ್ಸೋ 12 to 15K ಸ್ಯಾಲ್ರಿ ವಿತಿನ್ disrespect from the public and co-workers in our country, no value for nursing problems. ಓಕೆ, ಇವರು ಹೇಳ್ತಾ ಇದ್ದಾರೆ ಬೇರೆ BSc ನರ್ಸಿಂಗ್ ಬಿಟ್ಟು ಬೇರೆ ಕೋರ್ಸ್ಗಳನ್ನು ಮಾಡ್ಕೊರಿ. ಯಾಕಂದರೆ ಇದರಲ್ಲಿ ಬರೀ 12,000 ರಿಂದ 15,000 ರೂಪಾಯಿ ಅಷ್ಟೇ ಸಿಗುತ್ತೆ. ವಿತ್ ರೆಸ್ಪೆಕ್ಟ್ ಕೂಡ ಸಿಗೋದಿಲ್ಲ. ಪಬ್ಲಿಕ್ ಮತ್ತು ಕೋವರ್ಕರ್ಗಳಿಗೆ ತುಂಬ ಡಿಸ್ರೆಸ್ಪೆಕ್ಟ್ಗಳನ್ನು ಕೊಡ್ತಾರೆ. ಮತ್ತು ಬೇರೆ ಕಂಟ್ರಿಗೆ ಹೋದರೆ ತುಂಬ ವ್ಯಾಲ್ಯೂ ಇದೆ, ಬಟ್ ನಮ್ಮ ಕಂಟ್ರಿಯಲ್ಲಿ ವ್ಯಾಲ್ಯೂ ಇಲ್ಲ ಅಂತ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಡೋಂಟ್ ಡೂ ನರ್ಸಿಂಗ್, ನಾಟ್ ವ್ಯಾಲ್ಯೂ ಇನ್ ಸೊಸೈಟಿ, ನೋ ಜಾಬ್ ಸೆಕ್ಯೂರ್ಡ್ ಇನ್ ಕರ್ನಾಟಕ. ಓಕೆ, ಯುವರ್ ಒಪಿನಿಯನ್. ನೆಕ್ಸ್ಟ್ ಯೂಟ್ಯೂಬ್ ಯು ಶುಡ್ ಗೈಡ್ ಟು ಪಬ್ಲಿಕ್. ದೇರ್ ಈಸ್ ನೋ ಜಾಬ್. 30,000 NHM employees losing jobs. Government using a paramedical employees in the pandemic disease. There is no scope. It's job like slaves. ಓಕೆ, ಇವರು ಒಂಥರ ಏನಪ್ಪ ಅಂತಂದರೆ ಆಳ ಥರ ಕೆಲಸ ಮಾಡ್ಕೊತಾ ಇದ್ದಾರೆ. 30,000 NHM ಅಲ್ಲಿ ಕೆಲಸ ಮಾಡಿರೋದೇ ಸೆಕ್ಯೂರ್ಡ್ ಜಾಬ್ ಇಲ್ಲ. ಹೀಗಾಗಿ ಈ ನೋಡಿ ಅವ್ರಿಗೆ ಬನ್ನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಡೋಂಟ್ ಡೂ ಪ್ಯಾರಾಮೆಡಿಕಲ್ ಕೋರ್ಸಸ್, ದೇರ್ ಈಸ್ ನೋ ಜಾಬ್ಸ್, ಬೆಟರ್ ಚೂಸ್ ಅದರ್ ಕೋರ್ಸಸ್. ಸ್ಯಾಲ್ರಿ ಬರೀ 10,000 ಅಷ್ಟೇ. ನಮ್ಮ ಕಡೆ 5 ಅಷ್ಟೇ ಇದು ಸ್ಯಾಲ್ರಿ ಅಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. 5,000 ರೂಪಾಯಿ ಅಷ್ಟೇ ನಾನು ನರ್ಸಿಂಗ್ ಮಾಡಿ. ಯಾಕಂದರೆ ನರ್ಸಿಂಗ್ ಮುಗಿಸಿದವರು ಆಮೇಲೆ ಖಾಲಿನೇ ಅಲ್ವಾ. ಓಕೆ, ವಿ ಆರ್ ಕ್ವಾಲಿಫೈಡ್ ನರ್ಸಸ್ ಬಟ್ ನೋ ಜಾಬ್ ಸೆಕ್ಯೂರಿಟಿ ಇನ್ ಗೌರ್ಮೆಂಟ್ ಸೆಕ್ಟರ್. ಗೆಟಿಂಗ್ ವೆರಿ ಲೆಸ್ ಸ್ಯಾಲ್ರಿ. ಗೌರ್ಮೆಂಟ್ ಗ್ರೂಪ್ D ವರ್ಕರ್ ಈಸ್ ಬೆಟರ್ ದೆನ್ ಕಾಂಟ್ರಾಕ್ಟ್ ನರ್ಸಸ್. ದೇ ಆರ್ ಗೆಟಿಂಗ್ ಬೆಟರ್ ಸ್ಯಾಲ್ರಿ ದೆನ್ ಅಸ್. ಓಕೆ, ಇವು ನೋಡಿರಿ, ಸೆಕ್ಯೂರಿಟಿನೂ ಇಲ್ಲ ಗೌರ್ಮೆಂಟ್ಗಳಲ್ಲಿ, ಸರಿಯಾದಂಥ ಸ್ಯಾಲ್ರಿಗಳಿಲ್ಲ. ಆಮೇಲೆ ನಮ್ಗಿಂತ ಬೆಟ್ರ್ ಗ್ರೂಪ್ Dದವರು ಚೆನ್ನಾಗಿ ಸ್ಯಾಲ್ರಿ ಇದೆ, ಅವ್ರದ್ದೇ ಚೆನ್ನಾಗಿದೆ, ನಮ್ಗಿಂತ ಅವರು ಒಳ್ಳೆ ಸ್ಯಾಲ್ರಿ ತೊಗೊತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಕೈಂಡ್ಲಿ ನೋಟ್ ದಿಸ್ ಪಾಯಿಂಟ್ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಡೋಂಟ್ ಕಮ್ ಟು ನರ್ಸಿಂಗ್ ಫೀಲ್ಡ್. ನೋ ಜಾಬ್ ಸೆಕ್ಯೂರಿಟಿ ಇನ್ ದ ಕರ್ನಾಟಕ. ಗೌರ್ಮೆಂಟ್ ಅಪಾಯಿಂಟಿಂಗ್ ಓನ್ಲಿ ಕಾಂಟ್ರಾಕ್ಟ್ ಬೇಸಿಸ್ ನರ್ಸಸ್ ಆ್ಯಂಡ್ ಪೇಯಿಂಗ್ ವೆರಿ ಲೆಸ್ ಸ್ಯಾಲ್ರಿ. We are working under NHM since 16 years getting only 15,000. No job security. We are spoiled our life and please don't come any this professional. ಓಕೆ, ಇವರು ನಂದು ಫೀಲಿಂಗ್ ಹೇಳ್ತಾ ಇದ್ದಾರೆ. ಸೇಮ್ ನಂದು ಅಷ್ಟೇ ಹಣೆಬರಾಗಿದೆ. ಓಕೆ, ಯಾಕಂದರೆ NHM ಜಾಬಲ್ಲಿ ಅಂತ ಬಂದು ನೀವು ವಯಸ್ಸಾದರೂ ಕೂಡ ನಿಮ್ಗೆ 15,000 ರೂಪಾಯಿ ಸ್ಯಾಲ್ರಿ ಆಗುತ್ತೆ. ಇನ್ಕ್ರಿಮೆಂಟ್ ಇರೋದಿಲ್ಲ. ವರ್ಷಕ್ಕೆ 500 ರೂಪಾಯಿ ಇನ್ಕ್ರಿಮೆಂಟ್ ಇರುತ್ತೆ ಅಷ್ಟೇ. 16 ವರ್ಷದಿಂದ ಮಾಡಿ 15,000 ರೂಪಾಯಿ ಸ್ಯಾಲ್ರಿ ಅಂತಂದರೆ ಜೀವನ ನಡಿಬೇಕಲ್ಲ. ಅದಕ್ಕೆ ಇವರು ಪ್ರೊಫೆಷನ್ ಚಾಯ್ಸ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಟ್ರೂ ಅಣ್ಣ ಅಂತ ಹೇಳ್ತದೆ. ಸುಮ್ಮನೆ ದುಡ್ಡು ಕಟ್ಟಿ ಓದೋದು ಅಷ್ಟೇ, ಸ್ಯಾಲ್ರಿ 10,000 ಅಷ್ಟೇ ಕೊಡೋದು. ಹಾಸ್ಪಿಟ್ಲಿಗೆ ಎಷ್ಟು ಪ್ರಾಫಿಟ್ ಆದರೂ ಸಹ ಸ್ಯಾಲ್ರಿ ಕಡಿಮೆ ಕೊಡ್ತಾರೆ.
ಓಕೆ, ಕರೆಕ್ಟಾಗಿ ಹೇಳಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಸರ್ ನಾನು ನಿಜ ನಮ್ಮ ಕಾಲೇಜಲ್ಲಿ ಹತ್ತಿರ ಹಿಂಗೆ ಅಂತಿದ್ದೆ, ಬಟ್ ಇವಾಗ ಗೊತ್ತಾಗ್ತಿದೆ ಎಲ್ಲ ಕಾಲೇಜುಗಳು ಇದೇ ಥರ ಅಂತ. ಓಕೆ, 5 ಇಯರ್ ಇಂಜಿನಿಯರಿಂಗ್ಗೆ ಸ್ಕೋಪ್ ಇದ್ದರೆ 5 ಇಯರ್ಸ್ ಮೆಡಿಕಲ್ಗೆ ಇರುತ್ತೆ. ಇಟ್ಸ್ ಮೈ ಒಪಿನಿಯನ್ ಅಂತ ಇವರು ಅಂದರೆ 5 ವರ್ಷ ಇಂಜಿನಿಯರ್ ಸ್ಕೋಪ್ ಇದ್ದರೆ 5 ವರ್ಷ ಮೆಡಿಕಲ್ಗೆ ಸ್ಕೋಪ್ ಇರ್ಬೋದು, ಇಲ್ಲ ಅಂತಿಲ್ಲ. ಓಕೆ, 10,000% ಟ್ರೂ ವರ್ಡ್ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಈಗ ಖಾಲಿ ಇದ್ದಾವೆ ಅಂಥೇಳಿ. ಓಕೆ, ಸೊ ಇದು ಭಾಳಷ್ಟು ವಿದ್ಯಾರ್ಥಿಗಳು ಸೇಮ್ ಅಂದರೆ ನೆಗೆಟಿವ್ ಒಪಿನಿಯನ್ಗಳು ತುಂಬ ಬಂದಿದ್ದಾವೆ ಇಲ್ಲಿ. ಬಟ್ ಏನಾಗಿದೆಯಪ್ಪ ಅಂತಂದರೆ, ನಾನು ಹೇಳೋದಂದರೆ ಜಾಬ್ ಇದ್ದಾವೆ, ಜಾಬು ಇಲ್ಲ. ನರ್ಸಿಂಗ್ ಮಾಡಿದರೆ ಜಾಬ್ ಇದ್ದಾವೆ, ಆದರೆ ಸ್ಕಿಲ್ ಮೇಲೆ ಹೋಗುತ್ತಾ, ಸ್ಕಿಲ್ಗೆಲ್ಲ ಕಲ್ಕೊಂಡು ಅಬ್ರಾಡಿಗೆ ಹೋದರೆ ಓಕೆ. ಅಬ್ರಾಡಲ್ಲಿ ಆಗಲಿಲ್ಲಪ್ಪ ಅಂದರೆ ಕರ್ನಾಟಕದಲ್ಲಿ ತುಂಬ ಕಷ್ಟ. ನೀವು ಹೇಳಿದ ಇದರಲ್ಲಿ ಎಲ್ಲ ಪಾಯಿಂಟ್ಗಳು ಕನ್ಸಿಡರ್ ಆಗ್ತವೆ. ನೀವು ಹೇಳೋದೆಲ್ಲ ನಿಜ ಇದೆ, ಇಲ್ಲ ಅಂತಿಲ್ಲ. ಬಟ್ ಏನೋ ಅಸಹಾಯಕತೆ, ಹೆಲ್ಪ್ಲೆಸ್. ನಮಗೊಂದು ಪ್ಯಾಷನ್ ಅಂತ ಬಂದುಬಿಟ್ಟಿದ್ದೀವಿ, ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂತ ಮಾಡಬೇಕು. ಆಮೇಲೆ ಸ್ಯಾಲ್ರಿ ಕಡಿಮೆಲಿ ಮಾಡಿ ಆಮೇಲೆ ಎಲ್ಲರೂ ಒಂದು ಕಡೆ ಸೆಟ್ಲ್ ಆಗಬೇಕಂದ್ರೂ ವರ್ಕ್ಲೋಡ್ ಕೂಡ ಜಾಸ್ತಿ ಇದೆ. ಇದು ಕೂಡ ಇರುವಂಥ ಮ್ಯಾಟ್ರೇ. ಆಮೇಲೆ ಜಾಬ್ಸ್ ಅಂತೂ ತುಂಬ ಕಡಿಮೆ ಆಗಿಬಿಟ್ಟಿದೆ ಕರ್ನಾಟಕ ಸರ್ಕಾರದಿಂದ. ನಾ ಹೇಳೋದು ಒಂದೇನಪ್ಪ ಅಂತಂದರೆ, ಸ್ಕಿಲ್ಗಳನ್ನು ಡೆವಲಪ್ಮೆಂಟ್ ಮಾಡ್ಕೊರಿ, ಇಂಗ್ಲೀಷ್ ಕಮ್ಯುನಿಕೇಷನ್ ಡೆವಲಪ್ಮೆಂಟ್ ಮಾಡಿಕೊಂಡು ದುಬೈ ಅಬ್ರಾಡ್ಗಳಿಗೆ ಜಿಗಿದು ಹೋಗ್ಬಿಡಿ, ಇಲ್ಲಿ ಅಂತ ಇರಾಕ್ ಹೋಗ್ಬೇಡ್ರಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಕೊನೆಯಲ್ಲಿ.